ದೇವಾಲಯಗಳ ನಿರ್ಮಾಣ ಹಾಗೂ ಧಾರ್ಮಿಕ ಕೈಂಕರ್ಯಗಳು ಸಮಾಜದಲ್ಲಿ ಪ್ರೀತಿ ಸಹನೆ ಭಾವೈಕ್ಯತೆ ಬೆಳೆಸುವಂತಹ ಮೂಲಕ ಶಾಂತಿಯುತ ಮತ್ತು ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗ್ತಾ ಇದ್ದಾವೆ ಅಂತ ಡಿಐಜಿ ತರಬೇತಿ ಡಿಪಾರ್ಟ್ಮೆಂಟ್ನವರು ಡಿ ದೇವರಾಜು ಹೇಳಿಕೆ ನೀಡಿದ್ದಾರೆ. ಡಿಐಜಿ ಡಿ ದೇವರಾಜು ಅವರು ಹೇಳಿದ್ದಾರೆ. ಕೋಲಾರದ ಅಮ್ಲೇರಹಳ್ಳಿಯ ಅಭಯ ಆಂಜನೇಯ ಸ್ವಾಮಿ ಹಾಗೂ ಅಭಯ ಗಣಪತಿ ದೇವಾಲಯಗಳ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಮಾತನಾಡಿದಂತಹ ಅವರು ದೇವರು, ದೈವ, ಪಾಪ, ಪುಣ್ಯ, ಒಳ್ಳೆಯದ್ದು, ಕೆಟ್ಟದ್ದು ಎಂಬ ಮೌಲ್ಯಗಳ ಅರಿವು ಜನರನ್ನ ಸನ್ಮಾರ್ಗದತ್ತ ಕೊಂಡೊಯ್ಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುವಜನರು ಸಹ ಧಾರ್ಮಿಕ ಕೇಂದ್ರಗಳತ್ತ ಹೆಚ್ಚಿನ ಆಸಕ್ತಿ ತೋರ್ತಾ ಇರುವಂತಹದ್ದು ಉತ್ತಮ ಬೆಳವಣಿಗೆಯಾಗಿದೆ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಆರೋಗ್ಯ, ಶಿಕ್ಷಣ, ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಲ್ಯಾಪ್ಟಾಪ್ ವಿತರಣೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದೆ. IAS, KAS ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುವಂತಹ ಯುವಕರಿಗೆ ತರಬೇತಿ ಶುಲ್ಕ ಭರಿಸುವಂತಹ ಮೂಲಕ ಕೋಲಾರವನ್ನ IAS, KAS ಪ್ರತಿಭೆಗಳ ತವರನ್ನಾಗಿಸಲು ಪ್ರಯತ್ನಿಸಲಾಗ್ತಾ ಇದೆ ಅಂತ ಕೂಡ ಅವರು ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಅಮರಹಳ್ಳಿ ಚಲಪತಿ ಅವರು ಅವರ ನೇತೃತ್ವದಲ್ಲಿ ಡಿಐಜಿ ದೇವರಾಜ್ ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನ ನೀಡಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಕೋಮಲ್ ನಿರ್ದೇಶಕ ಚಂಚದೇವನಹಳ್ಳಿ ನಾಗರಾಜ್, ಲಕ್ಕಲ್ಲೇರಿ ಸೊಸೈಟಿ ಅಧ್ಯಕ್ಷ ಪಾಲಾಕ್ಷ ಗೌಡ, ದಳಪತಿ ಕಾಜಿ ಕಲ್ಲಹಳ್ಳಿ ಹರೀಶ್, ನಿವೃತ್ತ ಯೋಧ ಅಶ್ವಥ್ ರಾಮ್ ಹೀಗೆ 10 ಹಲವು ಮಂದಿ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.